ನಿಜ ಹೇಳಿ, ಹೆಲ್ದಿ ಲೈಫ್ ಹಾರ್ಡ್ ಅನ್ಸುತ್ತಾ? ಹಾಗಾದ್ರೆ ಅನ್ಹೆಲ್ದಿ ಲೈಫ್ ಈಸಿನಾ? ಲೇಟ್ ನೈಟ್ ಸ್ಲೀಪ್, ಮಾರ್ನಿಂಗ್ ಲೇಟ್ ವೇಕಪ್, ನೋ ಮೂಡ್, ನೋ ಎನರ್ಜಿ, ಸಿಕ್ಕಿದ್ದೆಲ್ಲ ತಿನ್ನೋದು, ವರ್ಕೌಟ್ ನ ನಾಳೆ ಅಂತ ಪೋಸ್ಟ್ಪೋನ್ ಮಾಡೋದು, ಇದು ನಾರ್ಮಲ್ ಲೈಫ್ ಅಂತ ಅನ್ಸುತ್ತೆ ಅಲ್ವಾ? ಬಟ್ ಸ್ಲೋಲಿ ನಿಮ್ ಬಾಡಿ ಚೇಂಜ್ ಆಗತ್ತೆ, ಟಯರ್ಡ್ ಆಗ್ತೀರಾ, ಕಾನ್ಫಿಡೆನ್ಸ್ ಕಮ್ಮಿ ಆಗತ್ತೆ, ಸೆಲ್ಫ್ ಲವ್ ಕೂಡ ಕಮ್ಮಿ ಆಗತ್ತೆ. ಇದು ಓವರ್ ನೈಟ್ ಇಂದ ಅಲ್ಲ, ಡೈಲಿ ಸ್ಮಾಲ್ ಹ್ಯಾಬಿಟ್ಸ್ ಇಂದ. ಈಗ ಇಮ್ಯಾಜಿನ್ ಮಾಡಿ, ಅರ್ಲಿ ವೇಕಪ್, ಲೈಟ್ ಆಗಿ ವರ್ಕೌಟ್, ಕ್ಲೀನ್ ಫುಡ್, ಪ್ರಾಪರ್ ರೂಟೀನ್, ಸೇಮ್ 24 hours ಬಟ್ ಕಂಪ್ಲೀಟ್ಲಿ ಡಿಫರೆಂಟ್ ಲೈಫ್. ಒಂದ್ ಸೈಡ್ ಟೆಂಪರರಿ ಹ್ಯಾಪಿನೆಸ್, ಜಂಕ್ ಫುಡ್, ಲೇಜಿ ವೈಬ್ಸ್, ಇನ್ನೊಂದ್ ಸೈಡ್ ಲಾಂಗ್ ಟರ್ಮ್ ಕಾನ್ಫಿಡೆನ್ಸ್, ಆಕ್ಟಿವ್ ಗ್ಲೋಯಿಂಗ್ ವೈಫ್. ಎರಡೂ ಕಷ್ಟ. ಅನ್ಹೆಲ್ತಿ ಲೈಫ್ ಇವಾಗ ಈಸಿ ಇರ್ಬೋದು, ಬಟ್ ಆಕ್ಚುಲಿ ಅದೇ ಮುಂದೆ ನಮ್ಗೆ ಪೇನ್ಫುಲ್ ಲೈಫ್ ಆಗುತ್ತೆ. ಹೆಲ್ದಿ ಲೈಫ್ ಇವಾಗ ಟಫ್ ಇರ್ಬೋದು, ಬಟ್ ಅದೇ ನಮಗೆ ಪವರ್ಫುಲ್ ಫಾರ್ ಎವರ್ ಆಗುತ್ತೆ. ಒಂದಿನ ನೀವು ಮಿರರ್ ಮುಂದೆ ನಿಂತು ರಿಗ್ರೆಟ್ ಮಾಡಬೇಡಿ, ಯಾಕೆ ಬೇಗ ಸ್ಟಾರ್ಟ್ ಮಾಡಿಲ್ಲ ಅಂತ ಫೀಲ್ ಕೂಡ ಮಾಡಬೇಡಿ. ಸ್ಟಾಪ್ ವೇಟಿಂಗ್, ಸ್ಟಾರ್ಟ್ ಟುಡೇ. ಸೀರಿಯಸ್ ಇದ್ರೆ ಹೆಲ್ತ್ ಅಂತ DM ಮಾಡಿ, ನಾನ್ ನಿಮ್ಗೆ ಗೈಡ್ ಮಾಡ್ತೀನಿ.